ಜೊತೆಗೆ ಅಂಬೇಡ್ಕರ್ ಜಯಂತಿ ಕೂಡ ಇವತ್ತು ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯನ್ನ ಯಲಾಂಗದಲ್ಲಿ ಈಗ 10 ಗಂಟೆಗೆ ಬಹಳ ದೊಡ್ಡ ಮಟ್ಟದಲ್ಲಿ ನಾವು ಮಾಡ್ತಾ ಇದೀವಿ. ಜೊತೆಯಲ್ಲಿ ಇವತ್ತು ನನ್ನ ಮಗ ಅಲೋಕ್ ವಿಶ್ವನಾಥ್ರವರು ಕೂಡ ಹುಟ್ಟುಹಬ್ಬ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನದಾನೆ ಅವನು ಹುಟ್ಟುಹಬ್ಬ ಆಗಿರ್ತಕ್ಕಂಥದ್ದು ನಮ್ಮ ಸುದೈವ. ನಾನು ಅದನ್ನೇ ಭಾಷಣದಲ್ಲಿ ಹೇಳಿದೆ, ಇವತ್ತು ಅವರು ಹುಟ್ಟಿದ ದಿನ ನೀನು ಹುಟ್ಟಿದ್ಯಾ ಅಂತ ಹೇಳಿ ಅವರ ಆದರ್ಶಗಳನ್ನ ಪರಿಪಾಲನೆ ಮಾಡಬೇಕು. ಅವರೇನು ಸಮಾಜದಲ್ಲಿ ದೀನದಲಿತರನ್ನ ಸಮಾನವಾಗಿ ನೋಡ್ಬೇಕು ಅಂತ ಹೇಳಿದರು, ಅದ್ರ ಬಗ್ಗೆ ನೀನು ಗಮನವನ್ನು ಕೊಡಬೇಕು ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದೀನಿ. ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಓದಂತ ಕಾಲೇಜ್ಗಳಲ್ಲಿ ಅವನು ಕೂಡ ಓದಿರೋದು ಇದು ಕಾಕತಾಳಿ ಅಂತ ಅನ್ಕೊಬಹುದು ನಾವೆಲ್ಲ ಕೂಡ. ಸೊ ಅವನು ಆರ್ಥಿಕವಾಗಿ ಮತ್ತು ವ್ಯಾವಹಾರಿಕವಾಗಿ ಚೆನ್ನಾಗಿ ಬೆಳೀತಾ ಇದ್ದಾನೆ. ಜೊತೆಯಲ್ಲಿ ರಾಜಕೀಯವಾಗಿ ಕೂಡ ಜನಸೇವೆಯನ್ನು ಮಾಡಬೇಕು ಅಂತಕ್ಕಂಥ ಒಂದು ಅಭಿಲಾಷೆ ಅವನಿಗೂ ಇದೆ ಮತ್ತು ಕ್ಷೇತ್ರದ ಜನ ಕೂಡ ಬಯಸ್ತಾ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷದ ವರಿಷ್ಠ ಏನು ತೀರ್ಮಾನ ತಗೊಂತಾರೋ ಆ ಪ್ರಕಾರ ಅವ್ನು ನಡ್ಕೊಂಡು ಹೋಗ್ಬೇಕು. ನಾನು ಹೇಳಿದ್ದೀನಿ, ಒತ್ತಾಯವನ್ನು ಮಾಡಬಾರ್ದು, ಬೇಜಾರು ಮಾಡ್ಕೊಬಾರ್ದು, ಪಕ್ಷದ ತೀರ್ಮಾನಕ್ಕೆ ಬದ್ಧವಾಗಿರ್ಬೇಕು. ಮತ್ತೆ ಸೀಟ್ ಕೊಡ್ಲಿ ಬಿಡ್ಲಿ ಪಕ್ಷವನ್ನು ಕಟ್ಟುವಂತ ಕೆಲಸ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ದೀನಿ. ಅದನ್ನು ಕೂಡ ಅವನು ಅವರ ಭಾಷಣದಲ್ಲಿ ಅದೇ ತರ ಹೇಳಿದ್ದಾನೆ. ಸೊ ಅವನಿಗೆ ಮುಂದುವರಿಯೋದಕ್ಕೆ ಏನೇನು ಸಹಕಾರವನ್ನು ಕೊಡಬೇಕೋ ನಮ್ಮ ಕ್ಷೇತ್ರ ಜನತೆ ಕೊಡ್ತಾರೆ. ಅಲ್ಲ, ನಾನು ಹೇಳಿದೆ ಬಹಳ ಸಿಂಪಲ್ ಮಾಡೋಣ, ಯಾಕಂದ್ರೆ ದೊಡ್ಡ ಮಟ್ಟದಲ್ಲಿ ಆದ್ರೆ ತಿರ್ಗಾ ಜುಲೈಗೆ ನನ್ನ ಹುಟ್ಟದ ಹಬ್ಬ ಇರ್ತದೆ ಅಂತ ಹೇಳಿ. ಇವತ್ತು ಬಹುತೇಕ ಬಂದಿರತಕ್ಕಂಥ ಎಲ್ಲ ಕೂಡ ನೀವು ನೋಡಿರ್ಬೋದು, ಬಹಳಷ್ಟು ಯುವಕರೇ ಸ್ವಯಂ ಪ್ರೇರಿತರಾಗಿ ಬಂದಿರತಕ್ಕಂಥದ್ದು, ಅವ್ರ ಮೇಲೆ ವಿಶ್ವಾಸ ಇಟ್ಟಿರ್ತಕ್ಕಂಥದ್ದು ಮತ್ತು ನಾವೆಲ್ಲ ಒಂದು ರೀತಿ ಕುಟುಂಬದ ರೀತಿಯಲ್ಲಿ ಯಲಹಂಕ ಕ್ಷೇತ್ರವನ್ನ ನೋಡ್ತಾ ಇರ್ತಕ್ಕಂಥದ್ದು. ಈ ಎಲ್ಲಾ ಕಾರಣದಿಂದ ಇವತ್ತು ನಮ್ಮ ನಿರೀಕ್ಷೆಯನ್ನು ಮೀರಿ ಜನ ಕೂಡ ಆಶೀರ್ವಾದ ಮಾಡಕ್ ಬರ್ತಾ ಇದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಅವರ ಋಣವನ್ನ ನಾವು ಕೆಲಸ ಮಾಡೋದ್ರ ಮುಖಾಂತರ ತೀರಿಸ್ಬೇಕು.